ಜೀವನದಲ್ಲಿ ಈ ಘಟನೆಗಳು ಸಂಭವಿಸಿದಲ್ಲಿ ಒಳ್ಳೆಯ ದಿನಗಳು ಬರಲಿವೆ ಎಂದು ಅರ್ಥ ಮಾಡಿಕೊಳ್ಳಿ. ಅದೃಷ್ಟದ 24 ಮಂಗಳಕರ ಚಿಹ್ನೆಗಳು. ಒಳ್ಳೆಯ ದಿನಗಳು ಬರುವ ಮೊದಲು ನಮ್ಮ ಜೀವನದಲ್ಲಿ ಕೆಲವು ಶುಭ ಘಟನೆಗಳು ಸಂಭವಿಸುತ್ತವೆ. ನಿಮ್ಮ ಜೀವನದಲ್ಲಿ ಬೆಳಿಗ್ಗೆ ಅಥವಾ ಇದ್ದಕ್ಕಿದ್ದಂತೆ ಅಂತಹ ಕೆಲವು ಬದಲಾವಣೆಗಳನ್ನು ನೀವು ನೋಡಿದರೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. 1. ಬಿಳಿ ತಾಯಿ ಹಸು ಕಟ್ಟಡದ ಬಾಗಿಲಿಗೆ ಬಂದು ಜೋರಾಗಿ ಮುದಲಿಸಿದರೆ ಅದು ಖಂಡಿತವಾಗಿಯೂ ಮನೆಯ ಸಂತೋಷವನ್ನು ಹೆಚ್ಚಿಸುತ್ತದೆ. ಹೊಲ ಅಥವಾ ತೋಟದಲ್ಲಿ ಹಸು ಮೇಯುವುದು ಲಕ್ಷ್ಮಿಯನ್ನು ಪಡೆಯುವ ಸೂಚಕವಾಗಿದೆ. 2. ಬೆಳಿಗ್ಗೆ ದೇವಸ್ಥಾನದಿಂದ ಗಂಟೆ, ಶಂಖ, ಭಜನೆ, ಕೀರ್ತನೆಗಳ ಸದ್ದು ಕೇಳಿದರೆ ಅದು ಶುಭ ಶಕುನ. 3. ದಾರಿಯಲ್ಲಿ 16 ಅಲಂಕರಣಗಳೊಂದಿಗೆ ನವವಿವಾಹಿತ ವಧುವನ್ನು ನೀವು ನೋಡಿದರೆ ಅದನ್ನು ಒಳ್ಳೆಯ ಸಂಕೇತವೆಂದು ಪರಿಗಣಿಸಿ. 4. ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ತೆಂಗಿನಕಾಯಿಯನ್ನು ನೋಡಿದಾಗ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. 5. ನೀವು ಪ್ರಯಾಣಿಸುತ್ತಿದ್ದರೆ ಮತ್ತು ಆ ಸಮಯದಲ್ಲಿ ನೀವು ಹಾವುಗಳು ಮತ್ತು ಕೋತಿಗಳನ್ನು ನೋಡಿದರೆ ಅದು ಒಳ್ಳೆಯ ಸಮಯದ ಮಂಗಳಕರ ಸಂಕೇತವಾಗಿದೆ. ನಿಮ್ಮ ಜೀವನದ ಆರ್ಥಿಕ ಬಿಕ್ಕಟ್ಟು ದೂರವಾಗಲಿದೆ. ನಿಮಗೆ ಹಣ ಬರಬಹುದು. ಅಷ್ಟೇ ಅಲ್ಲ, ಮನೆಯಲ್ಲಿ ಬಾವಲಿಗಳ ಬೀಡು ಇದ್ದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. 6. ರಾತ್ರಿಯಲ್ಲಿ ಆಕಾಶದಲ್ಲಿ ಬೀಳುವ ನಕ್ಷತ್ರಗಳನ್ನು ನೀವು ನೋಡಿದರೆ ತಕ್ಷಣವೇ ನಿಮ್ಮ ಆಶಯವನ್ನು ವ್ಯಕ್ತಪಡಿಸಿ. ನಂಬಿಕೆಗಳ ಪ್ರಕಾರ ಆ ಆಸೆಯನ್ನು 30 ದಿನಗಳಲ್ಲಿ ಪೂರೈಸಬಹುದು. ಇದನ್ನು ಮಂಗಳಕರ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ. 7. ನೀವು ಎಲ್ಲೋ ಹೋಗುತ್ತಿದ್ದರೆ ಮತ್ತು ದಾರಿಯಲ್ಲಿ ಹಣವನ್ನು ಕಂಡುಕೊಂಡರೆ ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿವೆ ಎಂದು ಅರ್ಥ ಮಾಡಿಕೊಳ್ಳಿ. ಈ ರೀತಿಯಲ್ಲಿ ಹಠಾತ್ ಸಂಪತ್ತು ಸ್ವೀಕಾರವು ಲಕ್ಷ್ಮೀ ದೇವಿಯ ಆಶೀರ್ವಾದದ ಸಂಕೇತವಾಗಿದೆ. ನಿಮ್ಮ ಹಣಕಾಸಿನ ಸ್ಥಿತಿಯು ಮೊದಲಿಗಿಂತ ಬಲವಾಗಿರುತ್ತದೆ ಎಂದು ಸಹ ನೀವು ಅರ್ಥೈಸುತ್ತದೆ. 8. ನೀವು ವಿಶೇಷ ಉದ್ದೇಶಕ್ಕಾಗಿ ಮನೆಯಿಂದ ಹೊರಡುತ್ತಿದ್ದರೆ ಮತ್ತು ಯಾರೊಬ್ಬರ ಕೈಯಲ್ಲಿ ನೀರು ತುಂಬಿದ ಮಡಕೆಯನ್ನು ನೋಡಿದರೆ ಅದು ತುಂಬಾ ಮಂಗಳಕರವಾಗಿರುತ್ತದೆ. 9. ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಆಕ ಗಿಡವು ತಾನಾಗಿಯೇ ಬೆಳೆದರೆ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿವೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಈ ಸಸ್ಯವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. 10. ಒಳ್ಳೆಯ ಸಮಯ ಪ್ರಾರಂಭವಾಗುವ ಮೊದಲು ವರ್ಣರಂಜಿತ ಚಿಟ್ಟೆಗಳು ನಿಮ್ಮ ಸುತ್ತಲೂ ಸುಳಿದಾಡಲು ಪ್ರಾರಂಭಿಸುತ್ತವೆ. ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ. 11. ಮಳೆಯ ನಡುವೆ ಆಕಾಶದಲ್ಲಿ ಸೂರ್ಯನನ್ನು ನೋಡುವುದು ಶೀಘ್ರದಲ್ಲೇ ಶ್ರೀಮಂತರಾಗುವ ಸಂಕೇತವಾಗಿದೆ. 12. ಕಿಟಕಿಯಿಂದ ಸುಂದರವಾದ ಪ್ರಕೃತಿಯ ನೋಟಗಳನ್ನು ನೋಡುವುದು ಒಂದು ಮಂಗಳಕರ ಸಂಗತಿಯಾಗಿದೆ. 13. ಮನೆಯ ಮೇಲ್ಛಾವಣಿಯ ಮೇಲೆ ಕೋಗಿಲೆ ಅಥವಾ ಗೋಲ್ಡ್ ಫಿಂಚ್ ಚಿಲಿಪಿಲಿ ಮಾಡಿದರೆ ಆರ್ಥಿಕ ಬೆಳವಣಿಗೆ ಖಚಿತ. 14. ಬೆಳಿಗ್ಗೆ ಎದ್ದ ನಂತರ ಮೊಸರು ಅಥವಾ ಹಾಲನ್ನು ಮೊದಲು ನೋಡುವುದು ಸಹ ಅದೃಷ್ಟದ ಸಂಕೇತವಾಗಿದೆ. 15. ರಾತ್ರಿ ಮಲಗುವಾಗ ಕನಸಿನಲ್ಲಿ ಬಿಳಿ ಅಥವಾ ಚಿನ್ನದ ಬಣ್ಣದ ಹಾವು ಕಂಡರೆ ಅದು ಅದೃಷ್ಟದ ಸಂಕೇತವೂ ಹೌದು. 16. ಬಾವಲಿಗಳು ನಿಮ್ಮ ಮನೆಯಲ್ಲಿ ನೆಲೆಸಿದರೆ ಅದನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. 17. ಆಮೆ ಅದೃಷ್ಟದ ಸಂಕೇತವಾಗಿದೆ. ಇದರ ಗೋಚರತೆಯು ಖಂಡಿತವಾಗಿಯೂ ಕೆಲವು ಒಳ್ಳೆಯ ಸುದ್ದಿಗಳನ್ನು ತರುತ್ತದೆ. 18. ಪ್ರವೇಶದ್ವಾರದಲ್ಲಿ ಆನೆಯು ತನ್ನ ಸೊಂಡಿಲನ್ನು ಎತ್ತುವ ಮನೆಯು ಪ್ರಗತಿ, ಬೆಳವಣಿಗೆ ಮತ್ತು ಶುಭದಿಂದ ಆಶೀರ್ವದಿಸಲ್ಪಡುತ್ತದೆ ಎಂದು ಹೇಳಲಾಗುತ್ತದೆ. 19. ಕೆಲವೊಮ್ಮೆ ನಾವು ಅವಸರದಲ್ಲಿ ಬಟ್ಟೆಗಳನ್ನು ಉಲ್ಟಾ ಧರಿಸುತ್ತೇವೆ. ಇದು ನಿಮಗೆ ಮತ್ತೆ ಸಂಭವಿಸಿದರೆ ಸಂತೋಷ ಮತ್ತು ಸಮೃದ್ಧಿ ಶೀಘ್ರದಲ್ಲೇ ನಿಮ್ಮ ಬಾಗಿಲನ್ನು ತಟ್ಟಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. 20. ದಾರಿಯಲ್ಲಿ ಮಂಗಳಕರ ಸಂಗತಿಗಳನ್ನು ಭೇಟಿಯಾಗುವುದು ತುಂಬಾ ಶುಭ. 21. ದಾರಿಯಲ್ಲಿ ಎಲ್ಲೋ ಕುದುರೆ ಹುಲ್ಲು ತಿನ್ನುವುದು ಕಂಡುಬಂದರೆ
ಇದು ನಿಮ್ಮ ಅದೃಷ್ಟವನ್ನು ಬೆಳಗಿಸಬಹುದು. 22. ನಿಮ್ಮ ಮನೆಯಲ್ಲಿ ನಾಯಿ ವಾಸಕ್ಕೆ ಬಂದರೆ ಅದು ಹಣ ಬರುವ ಸಂಕೇತವಾಗಿದೆ. 23. ಮುಂಜಾನೆ ರಸ್ತೆಯಲ್ಲಿ ಕಬ್ಬನ್ನು ನೋಡುವುದು ಎಲ್ಲಿಂದಾದರೂ ಹಣ ಪಡೆಯುವ ಶುಭ ಸಂಕೇತವಾಗಿದೆ. 24. ಸಮುದ್ರದ ಮುತ್ತು ಸಿಗುವ ಭಾಗ್ಯ ಕೆಲವೇ ಕೆಲವರಿಗೆ ಮಾತ್ರ. ಇದು ಸಿಕ್ಕರೆ ನಿಮ್ಮ ಅದೃಷ್ಟ ಕುಲಾಯಿಸುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.